ಎಲ್ಲರಿಗೂ ನಮಸ್ಕಾರಗಳು. ಗಿರಿಜಾಸ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇದು ನೋಡಿರಿ, ರಾಗಿ ತೊಗೊಂಡಿನಿ. ರಾಗಿ ತೊಗೊಂಡ್ಬಿಟ್ಟು ರಾಗಿ ದೋಸೆ ಮಾಡ್ತೀನಿ. ಹೆಲ್ತಿ ಭಾಳ ಚಲೋ, ಆಮೇಲೆ ಭಾಳ ರುಚಿ ಆಗ್ತದೆ ದೋಸೆ ಉಣ್ಣಾಕ. ಇಲ್ಲಿ ನೋಡ್ರಿ, ನಾನು ಹಾಕೊಳಕತ್ತಿದ್ದು ಒಂದು ಬೌಲ ರಾಗಿ ಹಾಕೋತೀನಿ. ಒಂದು ಬೌಲ, ಅರ್ಧ ಬೌಲ ಅಕ್ಕಿ. ಈಗ ನೋಡ್ರಿ, ಮತ್ತೆ ತೊಗೊಂಡು ಕಡಲೆಬೇಳೆ ಭಾಳ ತೊಗೊಂಡಿಲ್ಲ. 2ರಿಂದ 3 ಚಮಚ ಹಾಕೋ, ಸಣ್ಣ ಚಮಚದಲ್ಲೇ, ಅಂದ್ರೆ 8 ಟೇಬಲ್ ಸ್ಪೂನ್ ಅಂತೀವಲ್ಲ ಅದರಲ್ಲೇ ಅಷ್ಟು ಕಡಲೆಬೇಳೆ. ಮತ್ತು ಉದ್ದಿನಬೇಳೆ ರೀ, ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ಅದಾವೆ, ಹಾಕೋತೀನಿ. ಸ್ವಲ್ಪ ಮೆಂತ್ಯಕಾಳು, 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕೋತೀನಿ. ಇವೆಲ್ಲ ಕೂಡಿ ನೀಟಾಗಿ ತೊಳ್ಕೊಂಡು ಬರ್ತೀನಿ ರೀ. ತೊಳ್ಕೊಂಡು ಮತ್ತು ನೀರು ಹಾಕಿ ನೆನೆ ಹಾಕಿಡಬೇಕು. ಈಗ ನೋಡಿ, ತೊಳೆದೀನಿ ನೀಟಾಗಿ. ಈಗ ತೊಳೆದು ಒಂದು ಸಲ ಅಲ್ಲ, ಒಂದು 4 ಸಲ ತೊಳಿಬೇಕು. ಯಾಕಂದ್ರೆ ರಾಗಿ ಒಳಗೆ ಸಣ್ಣ ಕಡ್ಡಿರ್ತಾವೆ, ಅಲ್ಲೆಲ್ಲ ಹೋಗಬೇಕು. ನೀರು ಹಾಕೋತೀನಿ. ಹಾಕ್ಕೊಂಡು ಈ ಬೆಳಗ್ಗೆ 10 ಗಂಟೆ ನೆನೆ ಹಾಕಿದ್ರೆ ಸಾಯಂಕಾಲ 6, 6:30, 7 ಗಂಟೆಗೆ ಹಿಂಗೆ ರುಬ್ಕೋಬೇಕು. ಮುಚ್ಚಿಟ್ಕೋತೀನಿ ರೀ ಸದ್ದ. ಈಗ ನೋಡಿರಿ, ಬೆಳಿಗ್ಗೆ ನೆನೆ ಹಾಕಿದ್ನಲ್ಲ, ಸದ್ ರುಬ್ಕೋತೀನಿ. ನೀವು ಬೆಳಿಗ್ಗೆ 10 ಗಂಟೆಗೆ ನೆನೆ ಹಾಕಿದ್ರೆ ಸಾಯಂಕಾಲ 6 ಗಂಟೆ 7 ಗಂಟೆ ಹಿಂಗೆ ರುಬ್ಕೋಬೋದು. ನೋಡ್ರಿ, ನೆಂದಾವ. ಈಗ ಎಲ್ಲ ನೀರು ತೆಗೆದ್ಬಿಟ್ಟು ರುಬ್ಕೋತೀನಿ. ಈಗ ನೋಡಿ, ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿ ಮತ್ತೆ ಒಮ್ಮೆ ತೊಳ್ಕೊಬೇಕು. ಒಂದು ಸಲದಿಂದ 2 ಸಲ ತೊಳ್ಕೊಬೇಕು. ತೊಳ್ಕೊಂಬಿಟ್ಟು ನಾವು ರುಬ್ಕೋಬೇಕು. ಈಗ ನೋಡಿ, ನೀರು ತೆಗೆದ್ಬಿಟ್ಟು ತೊಳ್ಕೊಂಡೀನಿ. ಚಲೋ ಹೊತ್ತಿನಾಗ ನೆಂದಾವು. ಈಗ ನುಣ್ಣಗೆ ರುಬ್ಕೋಬೇಕು. ಇದು ನೋಡ್ರಿ, ಹಿಂಗೆ ಸಣ್ಣಗೆ ರುಬ್ಕೋಬೇಕು. ಇನ್ನೂ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿ ಮುಚ್ಚಿಟ್ನಿ ಅಂದ್ರೆ ಬೆಳಿಗ್ಗೆ ಅನ್ನೋಷ್ಟೆಲ್ಲ ಹಿಟ್ಟು ರೆಡಿ ಇರ್ತೈತಿ. ದೋಸೆಗೆ ಹೆಲ್ತಿ ದೋಸೆ ಆಗ್ತಾವೆ ಬೆಳಿಗ್ಗೆ. ಈಗ ನೋಡ್ರಿ, ಹಿಟ್ಟು ಹೆಂಗೆ ಉಬ್ಬೈತಿ. ನೀನು ರಾತ್ರಿ ರುಬ್ಬಿಟ್ಟಿದ್ದೆ ಹಿಟ್ಟು. ಚಲೋ ಹೊತ್ತಿನಾಗ ಉಬ್ಬೇದೀಗ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ದೋಸೆ ಮಾಡೋಕೆ ಹಿಟ್ಟು ರೆಡಿ. ನೋಡ್ರಿ, ಹೆಂಗೆ ಹಿಟ್ಟು ಉಬ್ಬೇದ. ರಾಗಿ ದೋಸೆ ಹೆಲ್ತಿ ಭಾಳ ಚಲೋ ಇವು. ಆಮೇಲೆ ಎಲ್ಲರ ಇಷ್ಟ ಆಗ್ತಾವೆ ಉಣ್ಣಾಕ. ಈಗ ನೋಡ್ರಿ, ದೋಸೆ ಹಂಚಕ್ಕೆ ಆದೈತಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಡೆ ಒರೆಸ್ಕೋಬೇಕು. ಈಗ ಉರಿ ಪೂರ್ತಿ ಕಮ್ಮಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಚಿಮ್ಸ್ಕೋಬೇಕು. ಪಾನಿಯೆಲ್ಲ ನೀರು ಹಚ್ಕೋಬೇಕು. ಇದಕ್ಕೆ ಎಣ್ಣೆ ಭಾಳ ಬೇಕಾಗಿಲ್ಲ. ಈ ಹಂಚಿನ ದೋಸೆ ಹಾಕೋಬೇಕಾದ್ರೆ ಉರಿ ಕಡಿಮೆ ಇಟ್ಕೋರಿ, ಉರಿ ಜಾಸ್ತಿ ಇಟ್ಕೋಬೇಡ್ರಿ. ಸ್ವಲ್ಪ ಎಣ್ಣೆ, ಇಷ್ಟೆಲ್ಲ ಅಂದರೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೋತೀವಿ ಸದ್ದ. ಈಗ ನೋಡ್ರಿ, ದೋಸೆ ಸುಡಾಕತ್ತಿ ಚೆಂದಾಗ. ನಾನು ದೋಸೆ ಹಾಕೋತೀನಿ. ನೋಡ್ರಿ, ದೋಸೆ ಹೆಂಗೆ ಬಂದೈತಿ ತಿಳುವಾಗ. ನೋಡ್ರಿ, ದೋಸೆ ಮಸ್ತ್ ಬಂದಾವು. ಈಗ ನೋಡ್ರಿ, ಹೆಲ್ತಿಯಾಗಿರೋ ರಾಗಿ ದೋಸೆ ರೆಡಿ ಆಗ್ಯಾವು. ನೀವು ಮನ್ಯಾಗ ಮಾಡ್ಕೊರಿ. ಹೆಲ್ತಿ ರೆಸಿಪಿ. ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ತೆಳ್ಳಗೆ ಮಾಡ್ಕೊರಿ, ಮೆತ್ತಗೆ ಬೇಕಂದ್ರೆ ಸ್ವಲ್ಪ ದಪ್ಪ ಮಾಡ್ಕೊರಿ. ದೋಸೆ ಭಾಳ ರುಚಿ ಆಗ್ತಾವೆ ಉಣ್ಣಾಕ. ಮಕ್ಕಳು ಇಷ್ಟಪಟ್ಟು ಊಟ ಮಾಡ್ತಾರೆ. ನಾನು ಅದ್ರ ಜೊತೆ ಶೇಂಗಾ ಚಟ್ನಿ ಮಾಡ್ಕೊಂಡಿನಿ. ನೀವು ಬೇಕಂದ್ರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಬೋದು, ಸಾಂಬಾರು ಮಾಡ್ಕೊಬೋದು.
ಕೊಬ್ಬರಿ ಚಟ್ನಿ ಎಲ್ಲಕ್ಕೂ ಚಲೋ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.